ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ಕಾಟಕ ರಾಶಿಯವರ ಸೋಮಾವತಿ ಅಮಾವಾಸ್ಯೆ ಕಳೆದ ನಂತರ ಕರ್ಕಾಟಕ ರಾಶಿಯವರ ಜೀವನದಲ್ಲಿರ್ತಕ್ಕಂಥ ಒಂದು ಮುಖ್ಯ ಬದಲಾವಣೆಗಳೇನು, ಇವ್ರ ಜೀವನದಲ್ಲಿ ಆಗ್ತಕ್ಕಂಥ ಆಗುಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ಯಾರೆಲ್ಲ ರೈಟಿಂಗ್, ಡಿಸೈನಿಂಗ್ ಮತ್ತು ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿದ್ದೀರಾ, ನಿಮಗೆ ಹೊಸ ಅಪಾರ್ಚುನಿಟಿಗಳು ಸಿಗುತ್ತೆ. ನೀವೇನಾದರೂ ಸ್ವಂತ ಕ್ಲೌಡ್ ಕಿಚನ್ ಆಗ್ಬೋದು ಅಥವಾ ಮನೆಯಲ್ಲಿ ಬಿಸ್ನೆಸ್ ಮಾಡಿ ಹೊರಗಡೆ ಅದನ್ನು ಮಾರಬೇಕು ಅನ್ನೋ ವಿಚಾರ ನೀವು ಅಂದ್ಕೊಂಡಿದ್ರೆ ಇದೊಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಹಾಲಿನ ಉತ್ಪನ್ನ, ಜ್ಯೂಸ್ ಪದಾರ್ಥಗಳು ಆಗ್ಬೋದು ಮತ್ತು ನೀರಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆ ಅಂದರೆ ಪಾನೀಯ ವಿಚಾರಗಳಲ್ಲಿ ಯಾವುದೇ ಒಂದು ವಿಚಾರ ಮಾಡಬೇಕು ಅಂದ್ಕೊಂಡಿದ್ರೆ ಅವರಿಗೆ ಈ ಒಂದು ತಿಂಗಳು ಬಹಳ ಸುಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಇಷ್ಟು ದಿನ ವ್ಯಾಪಾರ ಇಲ್ಲ ಅಂದ್ಕೊಂಡವ್ರಿಗೆ ಇನ್ನು ಮುಂದೆ ವ್ಯಾಪಾರ ಚುರುಕಾಗುತ್ತೆ. ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಸ್ತುಗಳ ಒಂದು ಬಿಸ್ನೆಸ್ ಮಾಡೋರಿಗೆ, ಬಟ್ಟೆ ಬಿಸ್ನೆಸ್ ಮಾಡೋರಿಗೆ, ಆಭರಣಗಳ ಬಿಸ್ನೆಸ್ ಮಾಡೋರಿಗೆ ಈ ಒಂದು ತಿಂಗಳು ಅತ್ಯಂತ ಶುಭದಾಯಕ ಮತ್ತು ಅತ್ಯಂತ ಲಾಭದಾಯಕ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ಹಣದ ಹರಿವು ಚೆನ್ನಾಗಿರುತ್ತೆ. ಆದರೆ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ, ಕರ್ಕಾಟಕ ರಾಶಿಯವರು ಮುಖ್ಯವಾಗಿ ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ಹಾಗೆ ಅದೇ ಒಂದು ಸೆಂಟಿಮೆಂಟಲ್ಲಿ ಯಾರಿಗಾದ್ರೂ ಸಹಾಯ ಮಾಡ್ಲಿಕ್ಕೆ ಹೋಗಿ ಕೈಯನ್ನು ಸುಕ್ಕುವಂಥ ವಿಚಾರ ಹೆಚ್ಚಾಗಿದೆ. ಯಾರೋ ಒಂದು ಕಷ್ಟ ಅಂತ ಹೇಳ್ಕೊಂಡ ತಕ್ಷಣ ದೊಡ್ಡ ಮಟ್ಟದ ಹಣವನ್ನು ಸಾಲವಾಗಿ ಕೊಡೋದಾಗ್ಬೋದು ಅಥವಾ ಮಧ್ಯೆ ನಿಂತು ಹಣವನ್ನು ತೆಗೆದುಕೊಡೋದಾಗ್ಬೋದು. ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿ ಮತ್ತು ಪ್ರೇಮದ ವಿಚಾರವಾಗಿ ನೋಡೋದಾದರೆ, ಸಂಗಾತಿಯ ಮೇಲೆ ಅತಿಯಾದ ಸಂಶಯವನ್ನು ಪಡೋದನ್ನು ಬಿಡಬೇಕಾಗತ್ತೆ. ಇನ್ನು ಯಾರೆಲ್ಲ ಒಂಟಿಯಾಗಿದ್ದೀರೋ ಅತ್ಯಂತ ಬೇಗ ಈ ತಿಂಗಳ ಒಳಭಾಗದಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ಲೈಫ್ ಪಾರ್ಟ್ನರ್ ನಿಮಗೆ ಸಿಗುವಂಥ ಸಂಭವ ಹೆಚ್ಚಾಗಿದೆ. ಇನ್ನು ಕುಟುಂಬದಲ್ಲಿ ನಿಮ್ಮ ತಾಯಿಯೊಡನೆ ಇರ್ತಕ್ಕಂಥ ಒಂದು ಇರುಸುಮುರುಸುಗಳು ದೂರ ಆಗಿ ಬಾಂಧವ್ಯ ಗಟ್ಟಿಯಾಗುತ್ತೆ. ನಿಮ್ಮ ಕಷ್ಟದ ಸಮಯದಲ್ಲಿ ಕುಟುಂಬದವರೇ ದೊಡ್ಡ ಆಸರೆಯಾಗಿ ನಿಮ್ಮ ಬೆನ್ನ ಹಿಂದೆ ನಿಲ್ತಾರೆ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, ಈ ಒಂದು ಕರ್ಕಾಟಕ ರಾಶಿಯವರು ಜಲತತ್ವದ ರಾಶಿಯಾಗಿರೋದ್ರಿಂದ ನಿಮಗೆ ಕೋಲ್ಡ್ ಆಗ್ಬೋದು, ಜೊತೆಗೆ ಕಫ ಹಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡಿಸುವಂಥ ಸಂಭವ ಹೆಚ್ಚಾಗಿದೆ. ಶುದ್ಧವಾದ ಮತ್ತು ಮನೆಯ ಆಹಾರವನ್ನು ಯಥೇಚ್ಛವಾಗಿ ನೀವು ಸ್ವೀಕಾರ ಮಾಡಬೇಕಾಗುತ್ತೆ. ಜೊತೆಗೆ ಧ್ಯಾನದ ಕಡೆ ನಿಮ್ಮ ಒಲವನ್ನು ಕೊಡಬೇಕಾಗುತ್ತೆ. ಈ ಸೋಮವಾರ ಅಮಾವಾಸ್ಯೆ ನಂತರ ನಾನು ಹೇಳುವಂಥ ಕೆಲಸವನ್ನು ಮಾಡಿ. ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರ ಆಗಿರೋದ್ರಿಂದ ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದ್ರಿಂದ ನಿಮಗೆ ಅತ್ಯಂತ ಶುಭ ಫಲವನ್ನು ಆ ಭಗವಂತ ಕರುಣಿಸ್ತಾನೆ. ನಿಮ್ಮ ಮನಸ್ಸಿನ ಶಾಂತಿಗೋಸ್ಕರ ಮತ್ತು ಆತ್ಮಸ್ಥೈರ್ಯಕ್ಕೋಸ್ಕರ ಪ್ರತಿದಿನ ಯಾವುದೇ ಕೆಲಸ ಮಾಡಲಿಕ್ಕೆ ಹೋಗುತ್ತೆ ಮುಂಚೆ ಓಂ ನಮಃ ಶಿವಾಯ ಎಂಬ ಮೂಲ ಮಂತ್ರವನ್ನು 11 ಬಾರಿ ಜಪವನ್ನು ಮಾಡಿ ಮುಂದಿನ ಕೆಲಸಕ್ಕೆ ನೀವು ತೆರಳೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಶುಭವಾಗಿ ಜರುಗುತ್ತೆ. ಬಡವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ಹೋಗಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು, ದಾನವನ್ನು ನೀವು ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಸಿಗುತ್ತೆ. ಒಟ್ಟಾರೆಗೆ ಕರ್ಕಾಟಕ ರಾಶಿಯವರಿಗೆ ಅತಿಯಾದ ಎಮೋಷನ್ಸನ್ನು ಪಕ್ಕಕ್ಕಿಟ್ಟು ಧೈರ್ಯವಾಗಿ ಮತ್ತು ಸದೃಢತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಒಟ್ಟಾರೆಗೆ ಇದಾಗಿತ್ತು ಕರ್ಕಾಟಕ ರಾಶಿಯವರ ಸೋಮವಾರ ಅಮಾವಾಸ್ಯೆ ಕಳೆದ ನಂತರ ಭವಿಷ್ಯ. ನಿಮ್ಮದು ಕೂಡ ಕರ್ಕಾಟಕ ರಾಶಿ ಆಗಿದ್ದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.